ಸಕಲ ಚಕ್ರವರ್ತಿಗಳಾಗಿ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಿರ್ತಕ್ಕಂಥ ತೋಂಟದ ಸಿದ್ಧಲಿಂಗೇಶ್ವರರನ್ನ ಈ ಸಂದರ್ಭದಲ್ಲಿ ಮನಸಾರೆ ನೆನೆದು ನಮಸ್ಕರಿಸಿ, ಸಮಾಜ 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 ಎನ್ನುತ್ತಲೇ ಸಮಾಜಕ್ಕಾಗಿ ಸರ್ವಸ್ವವನ್ನು ಸಮರ್ಪಿಸಿಕೊಂಡಿರುವ ಚಿಂತಕ ಮಂತಕ ಕೊನೆಗೆ ಕಾರಣಿಕನಾದ ನನ್ನಪ್ಪ ಹಾನಗಲ್ಲ ಕುಮಾರೇಶನನ್ನ ಈ ಸಂದರ್ಭದಲ್ಲಿ ನೆನೆದು ನಮಸ್ಕರಿಸಿ, ಕ್ಷೇತ್ರದ ಅಧಿದೇವತೆಯಾಗಿರುವ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ನನ್ನ ಮಹಾಗುರು ಗುರುಕುಮಾರೇಶ್ವರರ ಗುರುಗಳಾಗಿರುವ ಯಳಂದೂರು ಬಸವಲಿಂಗ ಶಿವಯೋಗಿಗಳ ಕರ್ತೃಬಂದಿಗೆ ಶರಣವಾಗಿ ಶರಣೆಂದು. ನೀವು ಇತಿಹಾಸವನ್ನ ಸ್ವಲ್ಪ ಅವಲೋಕನ ಮಾಡಿ ನೋಡ್ರಿ. ನಾಸ್ತಿಕನಾಗಿರ್ತಕ್ಕಂಥ ವಿವೇಕಾನಂದರು ಅತ್ಯಂತ ಆಸ್ತಿಕರಾಗಿ ನಮ್ಮ ಭಾರತ ದೇಶದ ಪುಣ್ಯ ಪರಂಪರೆಯನ್ನ ಜಗತ್ತಿನ ಮೂಲೆ ಮೂಲೆಗಳಿಗೂ ಹೋಗಿ ಮುಟ್ಟಿಸಿದ್ದು ಯಾರಿಂದ ಅಂದ್ರೆ ರಾಮಕೃಷ್ಣ ಪರಮಹಂಸರಿಂದ. ಗೊತ್ತಿರ್ಲಿ ನಮಗೆ. ಮತ್ತೆ ಏನೂ ಗೊತ್ತಿಲ್ಲಾರ್ದಂತ ಒಬ್ಬ ಮುಗ್ಧ ಬಾಲಕ ಇವತ್ತು ಶಿಶುನಾಳ ಶರೀಫನಾಗಿ ಸತ್ಪರಂಪರೆಯನ್ನ ಮುನ್ನಡೆಸಿದ್ದು ಅದಕ್ಕೆ ಮೂಲ ಬುನಾದಿ ಯಾರು ಅಂದ್ರೆ ಗುರು ಗೋವಿಂದ ಭಟ್ರು. ತಮ್ಗೆಲ್ಲ ಗೊತ್ತಿರಬೇಕು. ಅದೇ ರೀತಿಯಾಗಿ ಇಷ್ಟಲಿಂಗ ಕಟ್ಕೋಬೇಕು ಕಟ್ಕೋಬಾರ್ದು, ನಾನು ಈ ಏನು ನಿಜಗುಣ ಶಾಸ್ತ್ರವನ್ನು ಓದಿ ಜ್ಞಾನೋಪಾಸಕ ಆಗ್ಬೇಕು ಅಥವಾ ಇಷ್ಟಲಿಂಗ ದೀಕ್ಷೆಯನ್ನ ಪಡೆದುಕೊಂಡು ಕ್ರಿಯೆ ಮತ್ತು ಜ್ಞಾನವನ್ನ ಸರಿಸಮಾನಾಗಿ ತೆಗೆದುಕೊಂಡು ಹೋಗ್ಬೇಕು ಅನ್ನುವ ಗೊಂದಲ ಇದ್ದಾಗ, ಇಲ್ಲ ನೀನು ಇಷ್ಟಲಿಂಗ ದೀಕ್ಷೆಯನ್ನ ಪಡೆದುಕೊಂಡು ಶಿವಯೋಗ ಸಾಧನೆಯನ್ನ ಮಾಡಿ ಸಮಾಜವನ್ನ ಮುನ್ನಡೆಸು ಅಂತ ಹೇಳಿ ಅವರನ್ನ ಕೈ ಹಿಡಿದು ಮುನ್ನಡೆಸಿರ್ತಕ್ಕಂಥ ದೊಡ್ಡ ಶಕ್ತಿ ಯಾರು ಅಂದ್ರೆ ಯಳಂದೂರು ಬಸವಲಿಂಗ ಮಹಾಸ್ವಾಮಿಗಳು ಅನ್ನೋದು ತಮಗೆ ಗೊತ್ತಿರ್ಲಿ. ಹೆಂಗ ವಿವೇಕಾನಂದ ಅಂದಾಗೆಲ್ಲ ರಾಮಕೃಷ್ಣ ಪರಮಹಂಸರು ನೆನಪಾಗ್ತಾರೆ, ಹೆಂಗ ಈ ಕಡೆಗೆ ಶಿಶುನಾಳ ಶರೀಫಾಜ್ಜ ಅಂದ ತಕ್ಷಣ ಗುರುಗಳಾಗಿರ್ತಕ್ಕಂಥ ಗುರು ಗೋವಿಂದ ಭಟ್ರು ನೆನಪಾಗ್ತಾರಲ್ಲ, ಹಂಗ ಹಾನಗಲ್ ಕುಮಾರೇಶ ಅಂದ ತಕ್ಷಣ ಅವ್ರ ಗುರುಗಳಾಗಿರ್ತಕ್ಕಂಥ ಯಳಂದೂರು ಬಸವಲಿಂಗ ಮಹಾಸ್ವಾಮಿಗಳು ನಮಗೆಲ್ಲ ಆದರ್ಶ ಗುರುಗಳಾಗಿ ಕಾಣಬೇಕು ಅನ್ನುವಂಥದ್ದು. ಅಂತ ಆದರ್ಶ ಗುರುಗಳ ಪೀಠ ಯಾವುದು ಅಂದ್ರೆ ಅದು ಈ ಅಣ್ಣಿಗೇರಿಯ ಈ ಶ್ರೀ ಪೀಠ ಅನ್ನೋದನ್ನ ನಾವೆಲ್ಲ ಮನಗಂಡು ಆ ಗುರುವಿನನ್ನ ನೆನೆಸುವಂತ ಅದ್ಭುತ ಅವಕಾಶವನ್ನು ನಾವು ನಮ್ಮದಾಗಿಸಿಕೊಳ್ಬೇಕು ಬರುವ ದಿನಮಾನದಲ್ಲಿ. ಇದಕ್ಕೊಂದು ಮೂರ್ತ ರೂಪವನ್ನ ಕೊಟ್ಟು, ಇದಕ್ಕೊಂದು ಕಾರ್ಯಕ್ರಮದ ರೂಪವನ್ನು ಕೊಟ್ಟು, ಇದಕ್ಕೊಂದು ಪ್ರಸಾದಿಕ ರೂಪವನ್ನು ಕೊಟ್ಟು, ಇದಕ್ಕೊಂದು ಪೂಜನೀಯ ರೂಪವನ್ನು ಕೊಟ್ಟು ನೋಡ್ರಿ. ಹಾನಗಲ್ ಕುಮಾರೇಶನ ಸಂಕಲ್ಪ ಏನು ಶಿವಯೋಗ ಮಂದಿರ ಆಯ್ತು ತಮ್ಮ ಗಮನಕ್ಕಿರ್ಲಿ. ಹಾನಗಲ್ ಕುಮಾರೇಶನ ಸಂಕಲ್ಪ ಶಿವಯೋಗ ಮಂದಿರ ಆಯ್ತು. ಹಾನಗಲ್ ಕುಮಾರೇಶನ ಸಂಕಲ್ಪ ಅದು ಅಖಿಲ ಭಾರತ ವೀರಶೈವ ಮಹಾಸಭೆ ಅನ್ನುವಂಥದ್ದರ ನಿರ್ಮಾಣದೊಂದಿಗೆ ಶಿಕ್ಷಣ ಕ್ರಾಂತಿ ಆಯ್ತು. ಇದಕ್ಕೆಲ್ಲ ಪ್ರೇರಕ ಶಕ್ತಿಯಾಗಿದ್ದಂತವರು ಯಳಂದೂರು ಬಸವಲಿಂಗ ಮಹಾಸ್ವಾಮಿಗಳು. ಈ ಚಿಕ್ಕ ಕೃತಿಯನ್ನು ನೀವು ಓದುವಾಗ ಅಕ್ಷರಶಃ ಕಣ್ಣೊಳಗೆ ನೀರು ಬರ್ತಾವ. ತಂದೆ ಸಮಾನವಾಗಿರ್ತಕ್ಕಂಥ ಗುರುದೇವರನ್ನ ನಂಬಿದ್ರು. ಎಷ್ಟು ನಂಬಿದ್ರು ಅಂದ್ರೆ ಹಗಲಿ ಕಂಡ ಬಾವಿ ರಾತ್ರಿ ಆಹಾರ ಅಂದ್ರು ಹಾರೋದಕ್ಕೆ ಸಿದ್ಧರಿದ್ರು. ಯಾರು? ಕುಮಾರಸ್ವಾಮಿಗಳು. ಅದು ಯಳಂದೂರು ಬಸವಲಿಂಗ ಸ್ವಾಮಿಗಳು ಹೇಳ್ತಾರಂದ್ರ ಅದು ನನ್ನ ಜೀವನದ ಧ್ಯೇಯ ಕರ್ತವ್ಯ. ಅವರು ಕೈ ಬಂಡ್ ಮಾಡಿ ತೋರಿಸಿದ್ರೆ ಅದನ್ನ ತಲೆ ಮೇಲೆ ಹೊತ್ಕೊಂಡು ಮಾಡುವಂತ ಶಕ್ತಿ ಅದು ಕುಮಾರೇಶನಿಗಿತ್ತು. ಅವ್ರ ಮೇಲೆ ಅಷ್ಟು ಭಕ್ತಿ ಇತ್ತು. ನೋಡ್ರಿ, ಅಂತ ಯಳಂದೂರು ಬಸವಲಿಂಗ ಸ್ವಾಮಿಗಳು ನನ್ ವಯಸ್ಸಾತಪ್ಪ, ನನಗ ದೇಹಾಲಸ್ಯ ತುಂಬ್ಯದ, ಇನ್ನು ನಾನು ಈ ಭೂಲೋಕದೊಳಗ ಈ ದೇಹವನ್ನು ಇಟ್ಕೊಂಡು ಬಾಳ ದಿವಸ ಬದುಕಂಗಿಲ್ಲಪ್ಪ, ನಾನು ಶಿವನೊಳಗ ಬೆರಿತೀನಿ, ಲಿಂಗದೊಳಗ ಲೀನವಾಗ್ತೀನಿ ಅಂತ ಹೇಳಿದಾಗ, ಅಪ್ಪ ನನಗ ಅಕ್ಷರಶಃ ತಪ್ಪಲಿ ಆಗ್ಬಿಡ್ತೀನಿ, ಮುಂದೆ ಹೋಗುವಂತ ದಾರಿ ತೋಚಂಗಿಲ್ಲ, ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗಂಗಿಲ್ಲ, ದಯವಿಟ್ಟು ನನ್ನನ್ನ ಈ ನಡು ನೀರೊಳಗೆ ಬಿಟ್ಟು ಹೋಗ್ಬೇಡ್ರಿ, ಇದೊಂದು ಮಹಾಸಮುದ್ರ, ನನಗೆ ಎತ್ತ ಹೋಗ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ, ತಾವು ಮಾರ್ಗದರ್ಶಕ ಗುರುಗಳಾಗಿ ಇನ್ನೊಂದ್ ಸ್ವಲ್ಪ ಗೊತ್ತಿರ್ಬೇಕು ಅಂತ ಹಂಬಲುತ್ತಾರೆ, ಹವಣುತ್ತಾರೆ, ಕಣ್ಣೀರ್ ಹಾಕಿ ಗೋಗರಿತಾರೆ ಪಾದ ಹಿಡಿದು ಹಾನಗಲ್ ಕುಮಾರಸ್ವಾಮಿಗಳು. ಅವಾಗ ನೋಡಪ್ಪ, ಒಂದಿಲ್ಲ ಒಂದು ದಿವಸ ಬಿದ್ದು ಹೋಗೋ ಶರೀರವನ್ನ ಹಿಂಗ ನೀನು ನಂಬ್ಕೊಂಡು ಕೂಡಬೇಡ. ನಾನು ಹೇಳಿರ್ತಕ್ಕಂಥ ಶಿವಯೋಗ ಮಂದಿರ ಸ್ಥಾಪನೆಯ ಕನಸು, ಸಮಾಜ ಕಟ್ಟುವ ಕನಸು, ಅದೇ ನಿನ್ನ ದಾರಿಯ ದೀಪವಾಗಬೇಕು. ನನ್ನ ಮಾತುಗಳೇ ನನ್ನ ಆಶೀರ್ವಾದನೇ ನಿನ್ನ ಶಕ್ತಿಯಾಗಿ ಮುನ್ನಡೆಸಂತ ಹೋಗು, ನನ್ನ ಬಗ್ಗೆ ಚಿಂತೆ ಮಾಡಬೇಡ ಅಂತ ಕೈ ಹಿಡಿದು ಮುನ್ನಡೆಸಿದಂತವ್ರು ಯಳಂದೂರು ಬಸವಲಿಂಗ ಸ್ವಾಮಿಗಳು. ಗೊತ್ತಿರ್ಲಿ, ಅದು ಯಳಂದೂರು ಬಸವಲಿಂಗ ಸ್ವಾಮಿಗಳ ಸತ್ಸಂಕಲ್ಪ ಹಾನಗಲ್ ಕುಮಾರೇಶ ಅದನ್ನು ಕಾರ್ಯರೂಪಕ್ಕೆ ತರ್ತಾರೆ ಅನ್ನೋದು ತಮ್ಮ ಗಮನಕ್ಕೆ. ಯಳಂದೂರು ಬಸವಲಿಂಗ ಸ್ವಾಮಿಗಳ ದೂರದೃಷ್ಟಿ ಎಷ್ಟಿತ್ತು. ಅವರು ಅವತ್ತಿಗೆ ಆ ನಿಟ್ಟಿನೊಳಗ ಹಾನಗಲ್ ಕುಮಾರೇಶನಿಗೆ ಒಂದು ಪ್ರೇರಕ ಶಕ್ತಿ ಆದ್ರೂ ಅನ್ನೋ ಸಲುವಾಗಿ ಕುಮಾರೇಶ ಬಂದ ಅನ್ನೋ ಸಲುವಾಗಿ
ಆ ಪಂಚಾಕ್ಷರ ಗವಾಯಿಗಳು ಬಂದ್ರು. ಪಂಚಾಕ್ಷರ ಗವಾಯಿಗಳು ಬಂದ್ರು ಅಂತಾನೆ ಪುಟ್ಟರಾಜಜ್ಜಾರ್ ಬಂದ್ರು. ಪುಟ್ಟರಾಜಜ್ಜಾರ್ ಬಂದ್ರು ಅನ್ನೋ ಕಾರಣಕ್ಕಾಗಿನೇ ಹಳ್ಳಿಗಳಲ್ಲಿ ಗಲ್ಲಿಗಳಲ್ಲಿ ಮನಸ್ಸುಗಳಲ್ಲಿ ಸಂಗೀತ ಮಾತನಾಡುತ್ತಿದೆ. ಅದಕ್ಕೆಲ್ಲದಕ್ಕೂ ಮೂಲ ಪ್ರೇರಣೆ ಹಾನಗಲ್ ಕುಮಾರೇಶ ಮತ್ತು ಯಳಂದೂರು ಬಸವಲಿಂಗ ಸ್ವಾಮಿ ಅನ್ನೋದು ನಮ್ಮ ಗಮನಕ್ಕಿರಲಿ. 1, 2 ಅವ್ರ ಬಗ್ಗೆ ಹೇಳುವಾಗ ನನಗೆ ಹಾನಗಲ್ ಕುಮಾರೇಶನ ಸತ್ಸಂಕಲ್ಪದ ಗುರುಗಳು ಯಳಂದೂರು ಬಸವಲಿಂಗ ಸ್ವಾಮಿಗಳ ಬಗ್ಗೆ ಹೇಳೋದಾದ್ರೆ ದಿವಸಗಳ ಸಾಲಲ್ಲ, ಕ್ಷಣಗಳಾಗಿ ಹೋಗ್ಬಿಡ್ತವೆ.